ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಭೌಗೋಳಿಕ ಲಕ್ಷಣಗಳು ಹಾಗೂ ಚರಿತ್ರೆ ಪೂರ್ವ ಭಾರತ ಏನಿದೆ ಈ ಒಂದು ಅಧ್ಯಾಯದಲ್ಲಿ? ಪರಿಸರ ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಜಗತ್ತಿನ ಪ್ರತಿಯೊಂದು ರಾಷ್ಟ್ರ ಹಾಗೂ ಜನ ಸಮುದಾಯಗಳ ಮೇಲೆ ಈ ಭೌಗೋಳಿಕ ಪರಿಸರದ ಪ್ರಭಾವ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗಿರುತ್ತೆ. ಮನುಷ್ಯನ ಜೀವನ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಕೂಡ ಪರಿಸರ ನಿಕಟವಾಗಿರುವಂತಹ ಒಂದು ಸಂಬಂಧವನ್ನ ಹೊಂದಿರುತ್ತೆ ಅಲ್ವಾ? ಮನುಷ್ಯ ಇದ್ದಾನೆ ಅಂದ್ರೆ ಪರಿಸರ ಇರ್ಲೇಬೇಕು, ಪರಿಸರ ಇದೆ ಅಂತ ಹೇಳಿದ್ರೆ ಮನುಷ್ಯ ಕೂಡ ಅಲ್ಲಿ ಇರ್ಲೇಬೇಕು ಅಲ್ವಾ? ಸೊ ಆದ್ರಿಂದ ಮನುಷ್ಯನ ಚರಿತ್ರೆಯನ್ನ ನಾವು ತಿಳಿಬೇಕು ಅಂತ ಹೇಳಿದ್ರೆ ಈ ಭೌಗೋಳಿಕ ಪರಿಸರದ ಹರಿವು ಅನ್ನುವಂಥದ್ದು ನಮ್ಗೆ ತುಂಬಾ ಮುಖ್ಯ ಆಗಿರುತ್ತೆ. ಸೊ ನಮ್ಗೆ ವೆರಿ ಇಂಪಾರ್ಟೆಂಟ್ ಗೊತ್ತಿರ್ಬೇಕು, ಭಾರತ ಅನ್ನುವಂಥದ್ದು ಏನಾಗಿದೆ, ಒಂದು ಉಪಖಂಡವಾಗಿದೆ. ಭಾರತ ಎಲ್ಲಿ ನೆಲೆಸಿದೆ ಎನ್ನುವಂಥದ್ದು ಗೊತ್ತಿರ್ಬೇಕು ನಮ್ಗೆ, ಆಯ್ತಾ? ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಭಾರತ ಅನ್ನುವಂಥದ್ದು ಬೇಸಿಕ್ ಕ್ವಶನ್ ಅಂತಾನೂ ಕೂಡ ಹೇಳ್ಬೋದು. ಭಾರತ ಒಂದು ಉಪಖಂಡ, ಅದು ಎಲ್ಲಿ ನೆಲೆಸಿದೆ ನೋಡಿ, ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ. ಏಷ್ಯಾ ಖಂಡ ಇದೆ ಅಲ್ವಾ, ಈ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ವಿಶಾಲ ಪ್ರದೇಶವನ್ನ ಹೊಂದಿರುವಂತಹ ಭಾರತ ನೆಲೆಸಿದೆ. ನೋಡಿ, ಭಾರತದ 3 ಭಾಗ ಏನಾಗಿದೆ, ಇಲ್ಲಿ ನೀರಿನಿಂದ ಇದೆ ಅಲ್ವಾ? ಒಂದು ಕಡೆ ಮಾತ್ರನೇ ಇಲ್ಲಿ ಭೂಭಾಗ ಇರೋದು. ಸೊ ಹಾಗಾಗಿ ಈ ರೀತಿ 3 ಕಡೆ ನೀರಿದ್ದು ಒಂದು ಕಡೆ ಭೂಭಾಗ ಇದೆ ಅಂತ ಹೇಳಿದ್ರೆ ನಾವ್ ಅದನ್ನ ಏನಂತ ಕರಿತೀವಿ? ಪರ್ಯಾಯ ದ್ವೀಪ ಅಂತ ಕರಿತೀವಿ. ಗೊತ್ತಿರ್ಬೇಕು ನಮ್ಗೆ ಪರ್ಯಾಯ ದ್ವೀಪ ಅಂದ್ರೆ ಏನು ಅಂತ. ಭಾರತ ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿದೆ ಅಂತ ಕ್ವಶನ್ ಬರ್ತಾ ಇರುತ್ತೆ, ಗೊತ್ತಿರ್ಬೇಕು ನಿಮ್ಗೆ. ಭಾರತ ಅನ್ನುವಂಥದ್ದು ಎಷ್ಟು ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನ ಹೊಂದಿದೆ? ಅದು 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನ ಹಂಚಿಕೊಂಡಿದೆ. ಈಗ ಹೇಗೆ ಭೂಗಡಿಯನ್ನ ಅಂತ ಹೇಳಿದ್ರೆ, ಈಗ ಒಂದು ಮನೆ ಸುತ್ತ ಏನಾಗಿದೆ, ಸುತ್ತ ಬೇರೆ ಬೇರೆ ಮನೆಗಳೆಲ್ಲ ಕವರ್ ಅಪ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಅದೇ ತರನೇ ನಮ್ಮ ಭಾರತದ ಸುತ್ತಲೂ ಕೂಡ ಏನಾಗಿದೆ, ಬೇರೆ ಬೇರೆ ರಾಷ್ಟ್ರಗಳು ಇದೆ. ಯಾವ್ಯಾವ ರಾಷ್ಟ್ರಗಳಪ್ಪ ಇದೆ ನೋಡಿ, ಪಾಕಿಸ್ತಾನ ಇದೆ, ಅಫ್ಘಾನಿಸ್ತಾನ ಇದೆ, ಚೀನಾ ಇದೆ, ನೇಪಾಳ ಇದೆ, ಭೂತಾನ್, ಬಾಂಗ್ಲಾದೇಶ್, ಮ್ಯಾನ್ಮಾರ್, ಹೀಗೆ 7 ರಾಷ್ಟ್ರಗಳೊಂದಿಗೆ ಭೂಗಡಿಯನ್ನ ಇದು ಹೊಂದಿದೆ. ಹಿಮಾಲಯ ಪರ್ವತ ಶ್ರೇಣಿಗಳನ್ನ ನಾವು ನೋಡ್ತೀವಿ. ಹಿಮಾಲಯ ಪರ್ವತಗಳನ್ನ ಬಿಟ್ಟು ಸ್ವಲ್ಪ ದಕ್ಷಿಣಕ್ಕೆ ಬನ್ನಿ, ಅಲ್ಲಿ ಏನ್ ಸಿಗುತ್ತೆ ನಮ್ಗೆ? ಸಿಂಧು ಗಂಗಾ ಬಯಲು ಪ್ರದೇಶವನ್ನ ನಾವು ನೋಡ್ಬೋದು. ಅದಕ್ಕಿಂತಲೂ ಸ್ವಲ್ಪ ದಕ್ಷಿಣಕ್ಕೆ ಬಂದ್ರೆ ಅಲ್ಲಿ ನಾವು ದಕ್ಕನ್ ಪ್ರಸ್ಥಭೂಮಿಯನ್ನ ನಾವು ನೋಡ್ತೀವಿ. ಅದರ ಸುತ್ತ ಏನಿದೆ ದಕ್ಷಿಣದಲ್ಲಿ? ಕರಾವಳಿ ತೀರ ಪ್ರದೇಶವನ್ನ ಹೊಂದಿದೆ. ಅಂದ್ರೆ ಸೊ ಭಾರತ ಅನ್ನುವಂಥದ್ದು 4 ಭೌಗೋಳಿಕ ಲಕ್ಷಣಗಳನ್ನ ಇದು ಒಳಗೊಂಡಿರುತ್ತೆ. ಹಿಮಾಲಯದ ಪರ್ವತ ಶ್ರೇಣಿಗಳು, ಸಿಂಧು ಗಂಗಾ ಬಯಲು ಪ್ರದೇಶ, ದಕ್ಕನ್ ಪ್ರಸ್ಥಭೂಮಿ ಮತ್ತೆ ಕರಾವಳಿ ತೀರ ಪ್ರದೇಶ. ಇದು ಗೊತ್ತಿರ್ಬೇಕು, ಇಂಪಾರ್ಟೆಂಟ್ ಕ್ವಶನ್ ಇದು. ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಅಂತ ಹೇಳಿದ್ರೆ ಇಡೀ ಜಗತ್ತಿನಲ್ಲೇ ಎತ್ತರವಾದಂತ ಶಿಖರಗಳಾಗಿರ್ಬೋದು, ಕಣಿವೆಗಳಾಗಿರ್ಬೋದು, ಇದೆಲ್ಲವನ್ನ ಒಳಗೊಂಡಿರುವಂತಹ ಒಂದು ಶ್ರೇಣಿ ಆಗಿರುತ್ತೆ, ಅದು ಹಿಮಾಲಯ ಪರ್ವತ ಶ್ರೇಣಿ. ಇವತ್ತು ನಮ್ಮ ಭಾರತ ಸುರಕ್ಷತೆಯಿಂದ ಇದೆ ಅಂತ ಹೇಳಿದ್ರೆ, ಭದ್ರತೆಯಿಂದ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ರೀಸನ್ ಏನಾಗಿದೆ? ಹಿಮಾಲಯ ಪರ್ವತ ಶ್ರೇಣಿನೇ ಆಗಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇರ್ತಾರೆ ಇಲ್ಲಿ. ಭಾರತದಲ್ಲಿ ವಾಯುವ್ಯ ಭಾಗದಲ್ಲಿ ಯಾವ ಕಣಿವೆ ಮಾರ್ಗಗಳು ಹಾದು ಹೋಗಿದೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ವಾಯುವ್ಯ ಭಾರತದಲ್ಲಿ 2 ಕಣಿವೆಗಳು ಹಾದು ಹೋಗುತ್ತೆ. ಒಂದು ಬೋಲಾನ್ ಪಾಸ್ ಮೀನ್ಸ್ ಬೋಲಾನ್, ಇನ್ನೊಂದು ಕೈಬರ್ ಕಣಿವೆ ಮಾರ್ಗಗಳನ್ನ ನಾವಿಲ್ಲಿ ನೋಡಬಹುದು. ಒಂದು ಬೋಲಾನ್, ಇನ್ನೊಂದು ಕೈಬರ್. ಸಮತಟ್ಟಾಗಿದೆ. ಯಾವುದು? ಸಿಂಧು ಗಂಗಾ ಬಯಲು ಪ್ರದೇಶ ಅಂತ ಹೇಳಿದ್ರೆ ಅದು ಸಮತಟ್ಟಾಗಿರುತ್ತೆ, ಆಯ್ತಾ? ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ಇದು ಫಲವತ್ತಾಗಿರುವಂತ ಪ್ರದೇಶಗಳಾಗಿದೆ. ಇಲ್ಲಿ ನಮ್ಗೆ ಸಿಂಧು ನಾಗರಿಕತೆ ಆಗಿರ್ಬೋದು, ಮುಂದೆ ಚಾಪ್ಟರ್ಸ್ ಅಲ್ಲಿ ಬರುತ್ತೆ ಸಿಂಧು ನಾಗರಿಕತೆ, ಆಮೇಲೆ ವೇದ ಕಾಲದ ನಾಗರಿಕತೆಗಳೆಲ್ಲ ಬರುತ್ತೆ. ಇವರೆಲ್ಲ ಕೂಡ ಎಲ್ಲಿ ಅವರು ವಾಸವಾಗಿದ್ರು ಅಂತ ಹೇಳಿದ್ರೆ ಈ ಒಂದು ಸಿಂಧು ಗಂಗಾ ಬಯಲು ಪ್ರದೇಶಗಳಲ್ಲಿ ಅವರು ವಾಸವಾಗಿದ್ದು. ಯಾಕೆ ಅಂತ ಹೇಳಿದ್ರೆ ಇದು ಫಲವತ್ತಾಗಿರುವಂತ ಪ್ರದೇಶ ಆಗಿರೋದ್ರಿಂದ ಅವರಿಗೆ ನೀರಾಗಿರ್ಬೋದು ಅಲ್ವಾ, ಮತ್ತೆ ಅವರು ಬೆಳೆಯೋದಕ್ಕೆ ಒಂದು ಕೃಷಿ ಭೂಮಿ ಆಗಿರ್ಬೋದು, ಪ್ರತಿಯೊಂದು ಸೌಕರ್ಯಗಳು ಕೂಡ ಅವ್ರಿಗೆ ಇಲ್ಲಿ ಸಿಗ್ತಾ ಇತ್ತು.
ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಗಂಗಾ ನದಿಯ ಫಲವತ್ತಾದ ಪ್ರದೇಶದ ಮೇಲೆ ಏನ್ ಮಾಡ್ತಿದ್ರು, ನಿಯಂತ್ರಣಗಳನ್ನ ಹೊಂದ್ತಾ ಇತ್ತು. ಯಾರು? ರಾಜಮನೆತನಗಳು. ಯಾರು ಈ ರೀತಿ ನಿಯಂತ್ರಣವನ್ನ ಹೊಂದ್ತಾ ಇದ್ರು ಅವರನ್ನೇ ರಾಜ ಅಂತ ಕರೀತಾ ಇದ್ರು. ಚಕ್ರಾಧಿಪತಿ ಅಂತ ಕೂಡ ಅವರನ್ನ ಕರೀತಾ ಇದ್ರು. ನರ್ಮದಾ ನದಿ, ಇದ್ರ ಮೇಲೆ ಸಾಕಷ್ಟು ಕ್ವಶನ್ಸ್ ಗಳು ಬರ್ತಾನೆ ಇರುತ್ತೆ ಅಲ್ವಾ? ಸೊ ನರ್ಮದಾ ನದಿ ಅಂತ ಹೇಳಿದ್ರೆ ಇದು ಭಾರತವನ್ನೇ 2 ಭಾಗಗಳಾಗಿ ವಿಭಾಗಿಸ್ಬಿಡುತ್ತೆ. ಒಂದು ಉತ್ತರದ ಎತ್ತರದ ಪ್ರದೇಶ ಅಂತ ಕರ್ಕೊಳ್ತೀವಿ, ಅಂದ್ರೆ ಮಾಳ್ವ ಪ್ರಸ್ಥಭೂಮಿ. ಎರಡನೇದು ದಕ್ಕನ್ ಪ್ರಸ್ಥಭೂಮಿ ಆಗಿರುತ್ತೆ. ಇದು ಗೊತ್ತಿರ್ಬೇಕು. ಒಂದು ಮಾಳ್ವ ಪ್ರಸ್ಥಭೂಮಿ ಅಂತ ನಾರ್ತ್ ಸೈಡ್ ಇರುತ್ತೆ, ಸೌತ್ ಸೈಡ್ ಬಂದ್ರೆ ದಕ್ಕನ್ ಪ್ರಸ್ಥಭೂಮಿ ಇರುತ್ತೆ. ಸೊ ಯಾರಪ್ಪ ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು ನೋಡಿ, ಇಬ್ಬರು ಫೇಮಸ್ ರಾಜಮನೆತನೆಗಳು ಇಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಒಂದು ಮೌರ್ಯರು, ಇನ್ನೊಂದು ಗುಪ್ತರು. ಯಾರು? ನರ್ಮದಾ ಅಂತ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು, ಎಸ್ ಇಲ್ಲಿ ಇಬ್ರು ರಾಜಮನೆತನೆಗಳು ಆಳ್ವಿಕೆಯನ್ನ ಮಾಡಿದ್ದಾರೆ. ಒಂದು ಮೌರ್ಯರು, ಇನ್ನೊಂದು ಗುಪ್ತರು. ಈಗ ಕರಾವಳಿಯ ಬಗ್ಗೆ ನಾವು ನೋಡೋ ಹಾಗಿದ್ರೆ ಭಾರತದ ಒಂದು ಕರಾವಳಿ ಎಷ್ಟಿದೆ ಅಂತ ಹೇಳಿದ್ರೆ 6100 ಕಿಲೋಮೀಟರ್ ವ್ಯಾಪಿಸಿದೆ. ನಾವು ಅಂಡಮಾನ್ ನಿಕೋಬಾರು, ಲಕ್ಷದ್ವೀಪ ಎಲ್ಲವನ್ನ ನಾವು ಸೇರಿಸ್ಕೊಂಡು ಕೇಳ್ತಾ ಇದ್ದಾರೆ ಪರೀಕ್ಷೆಗಳಲ್ಲಿ ಅಂತ ಹೇಳಿದ್ರೆ 7514 ಕಿಲೋಮೀಟರ್ಗಳಷ್ಟು ಅದು ವ್ಯಾಪಿಸ್ಕೊಂಡಿರುತ್ತೆ. ಬಟ್ ಇಲ್ಲಿ ಬರೀ ಅವರು ನಮ್ಗೆ ದ್ವೀಪಗಳು ಮಾತ್ರ ಬರೀ ಅವರು ಕರಾವಳಿ ಪ್ರದೇಶವನ್ನ ಮಾತ್ರ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 6100 ಕಿಲೋಮೀಟರ್ ಅಷ್ಟು ವ್ಯಾಪಿಸಿರುತ್ತೆ. ಇಲ್ಲಿ ನಾವು 2 ಅಂಶಗಳನ್ನ ಗಮನಿಸ್ಕೋಬೇಕು. ಒಂದು ಪೂರ್ವ ಕರಾವಳಿ, ಇನ್ನೊಂದು ಪಶ್ಚಿಮ ಕರಾವಳಿ. ಪೂರ್ವ ಕರಾವಳಿಯನ್ನ ಏನಂತ ಕರೀತಾರೆ ಅಂತ ಗೊತ್ತಿರ್ಬೇಕು. ಪೂರ್ವ ಕರಾವಳಿಯನ್ನ ಕೋರಮಂಡಲ ತೀರ ಅಂತ ನಾವು ಅದನ್ನ ಕರಿತೀವಿ. ಅದೇ ತರನೇ ಪಶ್ಚಿಮದ ಕರಾವಳಿ ಇದೆಯಲ್ಲ, ಇದನ್ನ ನಾವು 2 ಭಾಗ ಮಾಡ್ಕೊಳ್ತೀವಿ. ಒಂದು ಕೊಂಕಣ, ಇನ್ನೊಂದು ಮಲಬಾರ್ ತೀರ ಅಂತ ನಾವು ಇದನ್ನ ಕರಿತೀವಿ. ಈ ದ್ವೀಪ ಪ್ರದೇಶಗಳೆಲ್ಲ ಇದೆ, ಈ ಕರಾವಳಿ ಪ್ರದೇಶಗಳಿದೆಯಲ್ಲ, ಈ ಕರಾವಳಿ ಪ್ರದೇಶಗಳು ಯಾರನ್ನ ಆಕರ್ಷಣೆ ಮಾಡಿತ್ತು ಅಂತ ಕ್ವಶನ್ಸ್ ಬರ್ತಾ ಇರುತ್ತೆ. ಯಾರನ್ನ ಆಕರ್ಷಣೆ ಮಾಡಿರುತ್ತೆ ಅಂತ ಹೇಳಿದ್ರೆ ರೋಮನ್ನರನ್ನ ಅದು ಆಕರ್ಷಣೆ ಮಾಡುತ್ತೆ. ಆಯ್ತಾ? ನೋಡಿ, ನಮ್ಮ ದೇಶದಲ್ಲಿರುವಂತಹ ಈ ಕರಾವಳಿ ಪ್ರದೇಶಗಳು ಯಾರ ಕಣ್ಣಿಗೆ ಬಿದ್ದಿರುತ್ತೆ ಅಂತ ಹೇಳಿದ್ರೆ ರೋಮ್ ಪ್ರದೇಶದ ಕಣ್ಣಿಗೆ ಬಿದ್ದಿರುತ್ತೆ. ತುಂಬಾ ಆಕರ್ಷಣೆಯನ್ನ ಮಾಡ್ಬಿಡುತ್ತೆ ಅವರಿಗೆ. ವಿದೇಶಿ ವ್ಯಾಪಾರ ಅನ್ನುವಂಥದ್ದು ಅವತ್ತೆಲ್ಲ ಯಾವ್ದ್ರ ಮೂಲಕ ಸಾಗ್ತಾ ಇತ್ತು? ಎಸ್, ಸಮುದ್ರದ ಮೂಲಕವೇ ಅದೆಲ್ಲವೂ ಕೂಡ ಸಾಗ್ತಾ ಇದ್ದದ್ದು. ಸೊ ಹಾಗಾಗಿನೇ ಈ ರೇವು ಪಟ್ಟಣಗಳ ಅಭಿವೃದ್ಧಿ, ರೇವು ಪಟ್ಟಣ ಅಂತ ಹೇಳಿದ್ರೆ ಕರಾವಳಿ ಅಲ್ಲಿ ವ್ಯಾಪಾರ ನಡೀತಾ ಇರುತ್ತಲ್ಲ ಅದು. ಸೊ ಇದು ಸಾಧ್ಯವಾಗತ್ತೆ. ಸೊ ದಕ್ಷಿಣದಲ್ಲಿ ಪ್ರಬಲ ರಾಜ್ಯಗಳು ಉದಯ ಆಗೋದಕ್ಕೆ ಇದು ಕಾರಣ ಆಯ್ತು. ಯಾಕೆ? ಕರಾವಳಿ ಪ್ರದೇಶಗಳು ತುಂಬಾ ಚೆನ್ನಾಗಿ ವಿದೇಶಿ ವ್ಯಾಪಾರವನ್ನ ಹೊಂದಿದ್ರಿಂದ ಈ ಪ್ರದೇಶಗಳಲ್ಲಿ ಪ್ರಬಲ ರಾಜ್ಯಗಳು ಉದಯ ಆಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ರಾಜ್ಯಗಳು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಕ್ವಶನ್ ಆಗಿರುತ್ತೆ. ಗೊತ್ತಿರ್ಬೇಕು ನಿಮ್ಗೆ. ಯಾರು? ಪಾಂಡ್ಯ, ಚೇರ ಮತ್ತೆ ಚೋಳರು. ನೋಡಿ, ಪಾಂಡ್ಯ ಆಗಿರ್ಬೋದು, ಚೇರ ಆಗಿರ್ಬೋದು, ಚೋಳರಾಗಿರ್ಬೋದು, ಈ 3 ಮನೆತನಗಳು ಕೂಡ ಅವತ್ತು ದಕ್ಷಿಣದಲ್ಲಿ ಏನಾಗತ್ತೆ, ಅವರು ಪ್ರಬಲ ರಾಜ್ಯಗಳಾಗಿ ಅವರು ಆಳ್ವಿಕೆಯನ್ನ ನಡೆಸಿದ್ದಾರೆ. ಇದಿಷ್ಟು ಕೂಡ ಇಂಪಾರ್ಟೆಂಟ್ ಆಗಿ ನಾವು ನೋಡ್ಬೇಕಾಗಿರುವಂತಹ ಭೌಗೋಳಿಕ ಲಕ್ಷಣದ ವಿಚಾರಗಳಾಯ್ತು. ಈಗ ನಾವು ನೋಡೋಣ ಚರಿತ್ರೆ ಪೂರ್ವ ಭಾರತ. ಏನಿದು ಚರಿತ್ರೆ ಪೂರ್ವ ಭಾರತ? ನೋಡಿ, ಈ ಚರಿತ್ರೆ ಪೂರ್ವ ಭಾರತದಲ್ಲಿ ನಾವು ನೋಡ್ಬೇಕಾಗಿರುವಂತದ್ದು ಮೊದಲನೇದಾಗಿ ಪ್ರಾಗ್ ಐತಿಹಾಸಿಕ ಕಾಲ. ಇದನ್ನ ನಾವು ಚರಿತ್ರೆಯ ಪೂರ್ವ ಕಾಲ ಅಂತ ನಾವು ಕರ್ಕೊಳ್ತೀವಿ. ಹಾಗಾದ್ರೆ ನೋಡೋಣ ಚರಿತ್ರೆಯ ಪೂರ್ವ ಕಾಲ ಅಂದ್ರೆ ಏನು ಅಂತ. ಮನುಷ್ಯ ಲೇಖನ ಕಲೆ ಅಂದ್ರೆ ಬರವಣಿಗೆಯ ಕಲೆಯನ್ನ ಅವನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದ್ದಂತಹ ಕಾಲವನ್ನೇ ನಾವೇನಂತ ಕರ್ಕೊಳ್ತೀವಿ? ಪ್ರಾಗ್ ಐತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವ ಕಾಲ ಅಂತ ನಾವಿದನ್ನ ಕರಿತೀವಿ. ಅಂದ್ರೆ ಅವನಿಗೆ ಏನ್ ಗೊತ್ತಿರ್ಲಿಲ್ಲ? ಎಸ್, ಬರವಣಿಗೆ ಅನ್ನುವಂಥದ್ದು ಅವನಿಗೆ ಗೊತ್ತಿರ್ಲಿಲ್ಲ ಈ ಕಾಲದಲ್ಲಿ. ಇಲ್ಲಿ ನಮ್ಗೆ ಯಾವುದೇ ರೀತಿಯ ಲಿಪಿ ಬಳಕೆ ಆಗಿರ್ಬೋದು ಅಲ್ವಾ, ಇದ್ಯಾವುದು ಕೂಡ ಸಿಗೋದಿಲ್ಲ. ಬರವಣಿಗೆನೇ ಇಲ್ಲ ಅಂತ ಅಂದ್ಮೇಲೆ ಲಿಪಿ ಸಿಗೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಮನುಷ್ಯ ಯಾವುದೇ ರೀತಿಯ ಒಂದು ಲಿಖಿತ ದಾಖಲೆ ಸಿಗದೆ ಇರುವಂತಹ ಕಾಲಘಟ್ಟವನ್ನೇ ನಾವು ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗ್ ಐತಿಹಾಸಿಕ ಕಾಲ ಅಂತ ನಾವಿದನ್ನ ಕರಿತೀವಿ.
ಹಾಗಾದ್ರೆ ಇಲ್ಲಿ ಒಂದ್ ವರ್ಡ್ ನಮ್ಗೆ ಗೊತ್ತಿರ್ಬೇಕು. ಪ್ರಾಚ್ಯ ವಸ್ತು ಅಧ್ಯಯನಕಾರ ಅಂತ ಹೇಳ್ತೀವಿ. ಯಾರನ್ನ ನಾವು ಪ್ರಾಚ್ಯ ವಸ್ತು ಅಧ್ಯಯನಕಾರ ಅಂತ ಕರ್ಕೊಳ್ತೀವಿ? ಈ ಒಂದು ಚರಿತ್ರೆಯ ಪೂರ್ವಕಾಲ ಅಂತ ಹೇಳದ್ನಲ್ಲ, ಇದ್ರ ಬಗ್ಗೆ ಯಾರು ಸ್ಟಡಿ ಮಾಡ್ತಾರೋ ಅಂದ್ರೆ ಅಧ್ಯಯನ ಮಾಡ್ತಾರೋ ಅಂತವರನ್ನ ನಾವೇನಂತ ಕರಿತೀವಿ? ಪ್ರಾಚ್ಯ ವಸ್ತು ಅಧ್ಯಯನಕಾರ ಅಂತ ಕರ್ಕೊಳ್ತೀವಿ. ಹಾಗಾದ್ರಲ್ಲಿ ಯಾವ ರೀತಿ ಕ್ವಶನ್ಸ್ ಗಳು ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು. ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆಯ ಪೂರ್ವಕಾಲದಲ್ಲಿ ಮನುಷ್ಯ ಯಾವುದ್ರಲ್ಲಿ ಅವನು ತೊಡಗಿದ್ದ ಅನ್ನುವಂಥದ್ದು ಗೊತ್ತಿರ್ಬೇಕು. ಯಾವ್ದ್ರಲ್ಲಿ ತೊಡಗಿರ್ತಾನೆ? ಒಂದು ಬೇಟೆ ಆಡ್ತಾ ಇರ್ತಾನೆ ಅವಾಗ, ಇನ್ನೊಂದು ಆಹಾರ ಸಂಗ್ರಹಣೆಯನ್ನ ಮಾಡ್ತಾ ಇರ್ತಾನೆ. ಬೇಟೆ ಆಡೋದು, ಆಹಾರ ಸಂಗ್ರಹಣೆಯನ್ನ ಮಾಡುವಂತದ್ದು ಎರಡು ಕೆಲಸಗಳನ್ನ ಅವತ್ತು ಮಾಡ್ತಾ ಇದ್ದ. ಮತ್ತೆ ಅವನು ಬೇಟೆಯನ್ನ ಆಡೋದಕ್ಕೆ ಒಂದಷ್ಟು ಪರಿಕರಗಳನ್ನ, ಇಕ್ವಿಪ್ಮೆಂಟ್ಸ್ ಗಳನ್ನ ಅವನು ಯೂಸ್ ಮಾಡ್ತಾ ಇದ್ದ. ಶಿಲೆಗಳಾಗಿರ್ಬೋದು, ಕಟ್ಟಿಗೆ ಆಗಿರ್ಬೋದು, ಮತ್ತೆ ಪ್ರಾಣಿಗಳನ್ನ ಅವನ್ ಏನ್ ಮಾಡ್ತಾ ಇದ್ದ? ಅದ್ರ ಒಂದು ಎಲುಬುಗಳು ಅಂದ್ರೆ ಮೂಳೆಗಳಿಂದ ತಯಾರಿಸಿದಂತಹ ಆಯುಧಗಳನ್ನ ಅವನು ಬಳಸ್ತಾ ಇದ್ದ. ಮೂಳೆಗಳಾಗಿರ್ಬೋದು, ಇದನ್ನ ಕತ್ತರಿಸೋದಕ್ಕೋಸ್ಕರ, ಆಯ್ತಾ, ಮರಗಳ ತೊಗಟೆ ಆಗಿರ್ಬೋದು, ಪ್ರಾಣಿಗಳ ಚರ್ಮವನ್ನ ಕೀಳೋದಕ್ಕೆ, ಹಣ್ಣುಗಳನ್ನ ಅವನು ಕತ್ತರಿಸೋದಕ್ಕೋಸ್ಕರ ಅವನು ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಶಿಲೆಗಳನ್ನೆಲ್ಲ ಅಂದ್ರೆ ಈ ಒಂದು ಕಲ್ಲುಗಳನ್ನೆಲ್ಲ ಕೂಡ ಅವನು ಬಳಕೆ ಮಾಡ್ಕೊಳ್ತಾ ಇದ್ದ. ಯಾವೆಲ್ಲ ತಾಣಗಳನ್ನ ಇವರು ಬಳಸ್ಕೊಂಡ್ರು ನೋಡಿ. ಬೇಟೆ ಆಗಿರ್ಬೋದು, ಆಹಾರ ಸಂಗ್ರಹಣೆ ಆಗಿರ್ಬೋದು, ಎರಡು ಮುಖ್ಯವಾದ ಕೆಲಸಗಳನ್ನ ಅವತ್ತು ಪ್ರಾಗೈತಿಹಾಸಿಕ ಕಾಲ ಅಥವಾ ಚರಿತ್ರೆ ಪೂರ್ವ ಕಾಲದ ಜನರು ಮಾಡ್ತಾ ಇದ್ರು ಅಲ್ವಾ. ಸೊ ಮನುಷ್ಯನ ಕುರುಹುಗಳು ಭಾರತದಲ್ಲಿ ನಮ್ಗೆ ಲಭ್ಯವಿದೆ ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಭಾರತದಲ್ಲಿ ಯಾವ ಒಂದು ನೆಲೆಗಳಲ್ಲಿ, ಆಯ್ತಾ, ಈ ಒಂದು ಪ್ರಾಗೈತಿಹಾಸಿಕ ಕಾಲಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿ ಮನುಷ್ಯನ ಕುರುಹುಗಳು ಎಲ್ಲಿ ದೊರೆತಿದೆ ಅಂತ ಕ್ವಶನ್ಸ್ ಗಳು ಬರ್ತಾ ಇರತ್ತೆ. ಗೊತ್ತಿರ್ಬೇಕು ನಮ್ಗೆ. 3 ಪ್ಲೇಸಸ್ ಅಲ್ಲಿ ಬರುತ್ತೆ. ಒಂದು ಭೀಂಬೆಟ್ಕ, ಇನ್ನೊಂದು ಹುಣಸಗಿ, ಇನ್ನೊಂದು ಕರ್ನೂಲ್. ಯಾವ ಪ್ಲೇಸಸ್? ಎಸ್, ಭೀಂಬೆಟ್ಕ, ಹುಣಸಗಿ, ಕರ್ನೂಲ್ ಪ್ರದೇಶಗಳಲ್ಲಿ ಏನಾಗಿದೆ? ಮನುಷ್ಯನ ಕುರುಹುಗಳು ನಮ್ಗೆ ಸಿಕ್ಕಿದೆ. ಅಂದ್ರೆ ಚರಿತ್ರೆಯ ಪೂರ್ವ ಕಾಲದಲ್ಲಿ ಇಲ್ಲೆಲ್ಲ ವಾಸ ಮಾಡ್ತಿದ್ರು ಅನ್ನುವಂತಹ ಒಂದು ಮಾಹಿತಿ, ಒಂದು ಸೋರ್ಸಸ್ ನೋಡಿ. ಸೋರ್ಸಸ್ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ಅದು ನಮ್ಗೆ ಸಿಕ್ಕಿದೆ. ಮತ್ತೆ ಕೈಗಾರಿಕಾ ನೆಲೆಗಳು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಗೊತ್ತಿರ್ಬೇಕು. ಮನುಷ್ಯನು ಕಲ್ಲುಗಳನ್ನ ಬಳಸಿ ಪರಿಕರಗಳನ್ನ ಅಂದ್ರೆ ಆಯುಧಗಳನ್ನೆಲ್ಲ ಅವನು ತಯಾರಿಸ್ತಾ ಇದ್ನಲ್ಲ, ಅಂತ ಪ್ರದೇಶಗಳನ್ನೇ ನಾವೇನಂತ ಕರ್ಕೊಳ್ತೀವಿ? ಕೈಗಾರಿಕಾ ನೆಲೆಗಳು ಅಂತ ನಾವು ಅದನ್ನ ಕರಿತೀವಿ. ಇದು ಎಲ್ಲಪ್ಪ ಕಂಡುಬರುತ್ತೆ ಅಂತ ಹೇಳಿದ್ರೆ ಕೆಲವೆಡೆ ಬಂಡೆಗಳು ಕಂಡು ಬರುವಂತ ಪ್ರದೇಶಗಳಲ್ಲಿ ಕಲ್ಲಿನ ಪರಿಕರಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಮತ್ತೆ ಆ ಪ್ಲೇಸಸ್ ಅಲ್ಲಿ ಅವನು ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ವಾಸವನ್ನ ಕೂಡ ಮಾಡ್ತಾ ಇದ್ದ. ಇನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಒಂದು ಅಧ್ಯಾಯದಲ್ಲಿ ಬೆಂಕಿಯ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು ನೋಡಿ. ಕರ್ನೂಲಿನ ಗವಿಗಳಲ್ಲಿ ಬೂದಿಯ ಕುರುಹುಗಳು ಲಭಿಸಿದೆ, ಆಯ್ತಾ. ಸೊ ಅಂದ್ರೆ ನಮ್ಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಆಯ್ತಾ. ಬೂದಿಯ ಕುರುಹುಗಳು ಎಲ್ಲಿ ದೊರೆತಿದೆ ಅಂತ. ಎಲ್ಲಿ ದೊರೆತಿದೆ? ಎಸ್, ಕರ್ನೂಲಿನ ಗವಿಗಳಲ್ಲಿ ನಮ್ಗೆ ಬೂದಿಯ ಕುರುಹುಗಳು ದೊರೆತಿದೆ. ಅಂದ್ರೆ ಅವತ್ತು ಬೆಂಕಿ ಬಗ್ಗೆ ಕೂಡ ಈ ಜನರಿಗೆ ಗೊತ್ತಿತ್ತು ಅನ್ನುವಂತ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರ್ಬೇಕು. ಸೊ ಬೆಂಕಿನ ಅವರು ಏನೇನಕ್ಕೆ ಯೂಸ್ ಮಾಡ್ತಾ ಇದ್ರು ಹಾಗಿದ್ರೆ? ಆಹಾರವನ್ನ ಬೇಯಿಸೋದಕ್ಕೆ, ಬೆಳಕನ್ನ ಪಡೆಯೋದಕ್ಕೆ. ಈಗ ಪ್ರಾಣಿಗಳೆಲ್ಲ ಅವ್ರನ್ನ ಅಟ್ಯಾಕ್ ಮಾಡ್ಬಿಡ್ತಾ ಇತ್ತು ಅಲ್ವಾ. ಸೊ ಅವ್ರ ರಕ್ಷಣೆಯನ್ನ ಮಾಡ್ಕೋಬೇಕಾಗಿತ್ತು. ಸೊ ಕತ್ಲ ಸಮಯದಲ್ಲಿ ಅವ್ರಿಗೆ ಬೆಳಕ್ ಬೇಕು ಅಲ್ವಾ. ಸೊ ಹಾಗಾಗಿ ಮತ್ತೆ ಪ್ರಾಣಿಗಳನ್ನ ಬೆದರಿಸೋದಕ್ಕೆ ಎಲ್ಲಾ ಕಾರಣಗಳಿಗೋಸ್ಕರ ಅವರು ಬೆಂಕಿಯನ್ನ ಉಪಯೋಗವನ್ನ ಮಾಡ್ಕೊಳ್ತಾ ಇದ್ರು. ಇನ್ನು ನೆಕ್ಸ್ಟ್ ನೋಡೋ ಹಾಗಿದ್ರೆ ಗುಹಾಲಯಗಳಲ್ಲಿ ಕಂಡು ಬರುವಂತಹ ರೇಖಾಚಿತ್ರದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕಾಗತ್ತೆ ನೋಡಿ. ಇಲ್ಲಿ 3 ಪ್ಲೇಸಸ್ ಬಗ್ಗೆ ನಮ್ಗೆ ಮಾಹಿತಿ ಗೊತ್ತಿರ್ಬೇಕು. ಒಂದು ಮಧ್ಯಪ್ರದೇಶ, ಎರಡನೇದು ಉತ್ತರ ಪ್ರದೇಶ, ಮೂರನೇದು ಕರ್ನಾಟಕ. ಯಾವ್ಯಾವುದು? ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕ. ಈ 3 ಪ್ರದೇಶಗಳಿದೆಯಲ್ಲ, ಇಲ್ಲಿ ಮನುಷ್ಯ ಏನ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಗೋಡೆಗಳ ಮೇಲೆ, ಬಂಡೆಗಳ ಮೇಲೆ ಏನ್ ಮಾಡ್ತಾ ಇದ್ದ? ಅವನು ಚಿತ್ರವನ್ನ ಬರೀತಾ ಇದ್ದ. ಈ 3 ಪ್ಲೇಸಸ್ ಹೇಳದ್ನಲ್ಲ, ಇಲ್ಲಿರುವಂತಹ ಗವಿಗಳಲ್ಲಿ ಈ ಚಿತ್ರಗಳು ನಮ್ಗೆ ಕಂಡು ಬಂದಿದೆ. ಇದು ಕೂಡ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಗೊತ್ತಿರ್ಬೇಕು. ಇನ್ನೊಂದು, ಯಾವ ಚಿತ್ರಗಳನ್ನ ಬಿಡ್ತಾ ಇದ್ದ ಅವನು ನೋಡಿ.
ನೋಡಿ, ವೆರಿ ಇಂಪಾರ್ಟೆಂಟ್. ಯಾವ ಚಿತ್ರ ಬಿಡ್ತಾ ಇದ್ದ? ಕಾಡು ಮೃಗಗಳ ಒಂದು ಚಿತ್ರವನ್ನ ಬಿಡ್ತಾ ಇರ್ತಾನೆ. ಅವತ್ತು ಯಾವ್ಯಾವ ಪ್ರಾಣಿಗಳಿತ್ತು ಆ ಚಿತ್ರವನ್ನ ಬಿಡ್ತಾ ಇದ್ದ. ನೋಡಿ, ಇದು ಒಂದು ಸೋರ್ಸಸ್ ಅಲ್ವಾ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ? ಓ, ಆ ಕಾಲಘಟ್ಟಗಳಲ್ಲಿ ಈ ಒಂದು ಪ್ರಾಣಿಗಳಿತ್ತು ಅಂತ ಗೊತ್ತಾಗತ್ತೆ ಅಲ್ವಾ. ಸೊ ಕಾಡು ಮೃಗಗಳಾಗಿರ್ಬೋದು, ಮತ್ತೆ ಅವನು ಯಾವ ರೀತಿ ಬೇಟೆ ಆಡ್ತಿದ್ದ, ಈ ರೀತಿ ಬೇಟೆಯ ಚಿತ್ರಗಳನ್ನೆಲ್ಲ ಕೂಡ ಅವನು ಬರೀತಾ ಇದ್ದ. ಇನ್ನು ನೆಕ್ಸ್ಟ್ ನೋಡೋಣ ಈಗ, ಯಾವ ರೀತಿ ಪರಿಸರ ಅನ್ನುವಂಥದ್ದು ಬದಲಾಯಿತು. ಸುಮಾರು 12,000 ವರ್ಷಗಳ ಹಿಂದೆ ಇಡೀ ಜಗತ್ತಿನಲ್ಲಿ, ನಾಟ್ ಓನ್ಲಿ ಭಾರತ, ಇಡೀ ಜಗತ್ತಿನ ಪರಿಸರದಲ್ಲಿ ಏನಾಗುತ್ತೆ? ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ. ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರ್ಬೇಕು. ಇದು ಭೂಮಂಡಲದಲ್ಲಿ ತಾಪಮಾನ, ಟೆಂಪರೇಚರ್ ಅನ್ನುವಂಥದ್ದು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಹೈ ಲೆವೆಲ್ಗೆ ಹೊರಟೋಗ್ಬಿಡುತ್ತೆ, ತುಂಬಾ ಹೆಚ್ಚಾಗ್ಬಿಡತ್ತೆ. ಸೊ ಯಾವಾಗ ತಾಪಮಾನ ಜಾಸ್ತಿ ಆಗುತ್ತೋ ಆಗ ಹುಲ್ಲುಗಾವಲಿನ ಬೆಳವಣಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಯ್ತು. ಹುಲ್ಲುಗಾವಲು ಬಂದ್ಮೇಲೆ ಏನಾಗುತ್ತೆ? ಪ್ರಾಣಿ ಪಕ್ಷಿಗಳು ಬರ್ತಾವಂತೆ. ಎಷ್ಟು ಪ್ರಾಣಿ ಪಕ್ಷಿಗಳು ಬರುತ್ತೆ ಅಂತ ಹೇಳಿದ್ರೆ ಅಸಂಖ್ಯಾತ ಅಂತ ಹೇಳ್ತಾರೆ, ಆಯ್ತಾ. ಸೊ ಅಷ್ಟೊಂದು ಪ್ರಾಣಿ ಪಕ್ಷಿಗಳು ಬರ್ತಾವಂತೆ, ಸಂತಾನ ಅಭಿವೃದ್ಧಿ ನಡೆಯುತ್ತೆ, ಆಯ್ತಾ. ಸೊ ಇಲ್ಲಿ ನಮ್ಗೆ ಏನ್ ತಿಳ್ಕೊಬೇಕು ಮೇನ್ ಆಗಿ ಪರೀಕ್ಷೆಗಳಲ್ಲಿ ಅಂತ ಹೇಳಿದ್ರೆ, ಯಾವ ಯಾವ ಪ್ರಾಣಿಗಳನ್ನ ನಾವಿಲ್ಲಿ ನೋಡ್ಬೋದಾಗಿರತ್ತೆ ಗೊತ್ತಿರ್ಬೇಕು. ಜಿಂಕೆ, ಕಡವೆ, ಮೇಕೆ, ಕುರಿ, ಈ ರೀತಿ ಪ್ರಾಣಿಗಳೇನಾಗಿತ್ತು ಅವತ್ತು ಕಂಡು ಬರ್ತಾ ಇತ್ತು. ಇದನ್ನೇ ಮನುಷ್ಯ ಏನ್ ಮಾಡ್ತಾ ಇದ್ದ? ಬೇಟೆ ಆಡ್ತಾ ಇದ್ದ, ಆಯ್ತಾ. ಆಹಾರವನ್ನಾಗಿ ತಗೊಳ್ತಾ ಇದ್ದ ಅದನ್ನ, ಆಯ್ತಾ. ಸೊ ಕ್ರಮೇಣವಾಗಿ ಏನಾಗತ್ತೆ ಅಂತ ಹೇಳಿದ್ರೆ ಈ ಪ್ರಾಣಿಗಳನ್ನ ಹಿಡಿದು ತಂದು, ಅಂದ್ರೆ ಮೊದ್ಲೆಲ್ಲ ಅವನು ತಿಂತಾ ಇದ್ದ ಅದನ್ನ, ಆಮೇಲೆ ಅವನಿಗೂ ಕೂಡ ಬುದ್ಧಿ ಬರುತ್ತೆ. ಆ ಪ್ರಾಣಿಗಳನ್ನ ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಆಯ್ತಾ. ಪೋಷಣೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮ್ಗೆ ಗೊತ್ತಿರ್ಬೇಕು, ವೆರಿ ಇಂಪಾರ್ಟೆಂಟ್, ಅವತ್ತು ಈ ಕಾಲಘಟ್ಟದಲ್ಲಿ ಅವನು ಯಾವ್ಯಾವ್ದನ್ನ ಅವನು ಸಾಕ್ತಾ ಇದ್ದ ನೋಡಿ. ಪಶುಸಂಗೋಪನೆಯನ್ನ ಮಾಡ್ತಾ ಇದ್ದ, ಇನ್ನೊಂದು ಹೈನುಗಾರಿಕೆಯನ್ನ ಮಾಡ್ತಾ ಇದ್ದ. ಡೈರಿ ಫಾರ್ಮಿಂಗ್ ಅಂತ ಹೇಳ್ತೀವಿ ಹೈನುಗಾರಿಕೆಯನ್ನ, ಆಯ್ತಾ. ಒಂದು ಪಶುಸಂಗೋಪನೆಯನ್ನ ಮಾಡ್ತಾ ಇದ್ದ, ಇನ್ನೊಂದು ಹೈನುಗಾರಿಕೆಯನ್ನ ಅವನು ಮಾಡ್ತಾ ಇದ್ದ. ಅದ್ರ ಜೊತೆಗೆ ಅವನು ಮೀನ್ ಹಿಡಿಯೋದನ್ನ ಕಲ್ತಿರ್ತಾನೆ. ವೆರಿ ಇಂಪಾರ್ಟೆಂಟ್ ಇದೆಲ್ಲವೂ ಕೂಡ. ಸೊ ಮೀನು ಹಿಡಿಯೋದನ್ನ ಕಲ್ತಿರ್ತಾನೆ, ಆಯ್ತಾ. ಕೆರೆಗಳಲ್ಲಿ, ಹೊಳೆಗಳಲ್ಲೆಲ್ಲ ಕೂಡ ಮೀನು ಹಿಡಿತಾ ಇದ್ದ. ಹಾಗಿದ್ರೆ ಯಾವ್ಯಾವ ದವಸ ಧಾನ್ಯಗಳನ್ನ ಅವನು ಬಳಸ್ತಾ ಇದ್ದ ನೋಡಿ. ಅವನಿಗೆ ಅಕ್ಕಿ ಗೊತ್ತಿತ್ತು, ಗೋಧಿ ಗೊತ್ತಿತ್ತು, ಮತ್ತೆ ಬಾರ್ಲಿ ಕೂಡ ಗೊತ್ತಿರತ್ತೆ. ಏನೇನ್ ಗೊತ್ತಿತ್ತು? ಅಕ್ಕಿ ಗೊತ್ತಿತ್ತು, ಗೋಧಿ ಗೊತ್ತಿತ್ತು, ಮತ್ತೆ ಬಾರ್ಲಿ ಕೂಡ ಅವನಿಗೆ ಗೊತ್ತಿತ್ತು. ಮತ್ತೆ ಇದನ್ನೆಲ್ಲ ಬೆಳೆಯುವಂತಹ ವಿಧಾನ ಎಲ್ಲ ಕೂಡ ಅವನು ಚೆನ್ನಾಗಿ ಅವತ್ತು ಕಲ್ತ್ಕೊಂಡಿದ್ದ. ಈ ಚರಿತ್ರೆಯ ಪೂರ್ವ ಕಾಲದ ಬಗ್ಗೆ ನೋಡ್ತಾ ಇದೀವಲ್ಲ ಇವಾಗ, ಇದರ ಪೂರ್ವದ ಅಂದ್ರೆ ಇಂದಿನ ಕಾಲಘಟ್ಟವನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಹಳೆಯ ಶಿಲಾಯುಗ ಅಂತ ನಾವು ಅದನ್ನ ಕರಿತೀವಿ. ಕಾಲಘಟ್ಟ ಏನಪ್ಪಾ ಅಂತ ಹೇಳಿದ್ರೆ 2 ಮಿಲಿಯನ್ ವರ್ಷದಷ್ಟು ಏನಾಗಿದೆ ಅಂತ ಅದು ಹಳೆಯದಾಗಿರತ್ತೆ. ಅಂದ್ರೆ 12,000 ವರ್ಷದವರೆಗೆ ಅದು ವಿಸ್ತರಿಸಿರತ್ತೆ. ಸೊ ಹಳೆ ಶಿಲಾಯುಗ ಅಂತ ನಾವು ತಗೊಂಡಾಗ ಅದರಲ್ಲಿ 3 ಭಾಗ ಆಗತ್ತೆ. ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ ಅಂತ. ಗೊತ್ತಾಗ್ತದೆ ಅಲ್ವಾ. ಸೊ ಇವಾಗ ನೋಡೋಣ. ಸುಮಾರು 12,000 ವರ್ಷಗಳಿಂದ ಹಿಡಿದು 10,000 ವರ್ಷದವರೆಗಿನ ಕಾಲಘಟ್ಟವನ್ನ, ಅವಾಗೆಲ್ಲ ಹಿಂದಿಂದನೇ ಹೋಗ್ತಾ ಇತ್ತು ಕಾಲಘಟ್ಟ. ಸೊ ಆ ಕಾಲಘಟ್ಟವನ್ನ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಮಧ್ಯ ಶಿಲಾಯುಗ ಅಂತ ನಾವ್ ಅದನ್ನ ಕರಿತೀವಿ. ಹಳೆ ಶಿಲಾಯುಗ ಆಯ್ತು, ಅದಾದ್ಮೇಲೆ ಮಧ್ಯ ಶಿಲಾಯುಗ ಬಂತು. 12,000 ವರ್ಷದಿಂದ 10,000 ವರ್ಷಗಳ ಕಾಲಮಾನ ಆಗಿರುತ್ತೆ. ಸೊ ಇಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ ಈ ಒಂದು ಮಧ್ಯ ಶಿಲಾಯುಗದಲ್ಲಿ ಪರಿಕರಗಳನ್ನ ಬಳಸ್ತಾ ಇದ್ರಲ್ಲ, ಅದೆಲ್ಲವೂ ಕೂಡ ಏನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ಇವುಗಳನ್ನ ಸೂಕ್ಷ್ಮ ಶಿಲಾ ಪರಿಕರಗಳು ಅಂತಾನೆ ಕರಿತೀವಿ. ತುಂಬಾ ಚಿಕ್ಕ ಚಿಕ್ಕ ಪರಿಕರಗಳನ್ನ ಅವರು ಅವಾಗೆಲ್ಲ ಫಸ್ಟ್ ದೊಡ್ಡ ದೊಡ್ಡದನ್ನ ಬಳಸ್ಕೊಳ್ತಾ ಇದ್ರು. ಇವಾಗ ಏನಾಗಿದೆ, ಚಿಕ್ಕ ಚಿಕ್ಕದನ್ನ ಅವರು ಪರಿಕರಗಳನ್ನ ಅಂದ್ರೆ ವೆಪನ್ಸ್ ಗಳನ್ನ ಅವರು ಯೂಸ್ ಮಾಡ್ತಾ ಇದ್ರು. ಸೂಕ್ಷ್ಮ ಶಿಲೆಗಳಿಂದ ಮಾಡಿದಂತಹ ಆಯುಧಗಳಿಗೆ ಎಲುಬುಗಳನ್ನ, ಕಟ್ಟಿಗೆಯ ಅಲಂಕಾರಿಕ ಕೈಹಿಡಿಗಳನ್ನ ಅವರು ಅಳವಡಿಸ್ಕೊಳ್ತಾ ಇರ್ತಾರೆ. ಗರಗಸಗಳನ್ನ ಬಳಸ್ತಾ ಇರ್ತಾರಂತೆ ಅವರು. ಮತ್ತೆ ಕೈಗೊಡಲಿಗಳಾಗಿರ್ಬೋದು, ಆಯ್ತಾ, ಇದನ್ನೆಲ್ಲ ಕೂಡ ಅವರು ಯೂಸ್ ಮಾಡ್ತಾ ಇದ್ರು. ಇದ್ರ ಜೊತೆಗೆ ತಾವೇನು ಹಳೆ ಮಾದರಿಯಲ್ಲಿ ಆಯುಧಗಳನ್ನೆಲ್ಲ ಬಳಸ್ತಾ ಇದ್ರಲ್ಲ, ಅದನ್ನು ಕೂಡ ಏನ್ ಮಾಡ್ತಿದ್ರು, ಬಳಕೆಯನ್ನ ಮಾಡ್ತಾ ಇದ್ರು. ಸೊ ಎಸ್ಪೆಷಲಿ ನಮ್ಗೆ ಕ್ವಶನ್ಸ್ ಗೊತ್ತಿರ್ಬೇಕು, ಇದು ಸೂಕ್ಷ್ಮ ಶಿಲಾ ಪರಿಕರಗಳನ್ನ ಯಾವ ಕಾಲಘಟ್ಟಗಳಲ್ಲಿ ಬಳಕೆಯನ್ನ ಮಾಡ್ಲಾಗಿತ್ತು ಅಂತ. ಯಾವ ಕಾಲಘಟ್ಟದಲ್ಲಿ? ಎಸ್, ಅದು
ಮಧ್ಯಶಿಲಾಯುಗದಲ್ಲಿ ಅದನ್ನ ಬಳಕೆ ಮಾಡ್ತಾ ಇದ್ರು. ಇನ್ನು ನವಶಿಲಾಯುಗದ ಕಾಲಘಟ್ಟವನ್ನ ನಾವು ನೋಡೋ ಹಾಗಿದ್ರೆ 10,000 ವರ್ಷಗಳ ನಂತರದ್ದಾಗಿರತ್ತೆ. ಈ ನವಶಿಲಾಯುಗದಲ್ಲಿ ಆಯುಧಗಳು ಮೊದ್ಲಿಗಿಂತಲೂ ಕೂಡ ಏನಾಗುತ್ತೆ ಇವಾಗ ಭಿನ್ನ ಆಯ್ತು. ಡಿಫ್ರೆನ್ಸ್ ನಾವಲ್ಲಿ ನೋಡ್ಬೋದು. ಯಾವ ರೀತಿ ಡಿಫ್ರೆನ್ಸ್ ಇತ್ತು? ತುಂಬಾ ಹೊಳಪಿನಿಂದ ಕೂಡಿರತ್ತಂತೆ, ಅದು ಶೈನಿಂಗ್ ಇತ್ತು. ಮತ್ತೆ ಈ ಆಯುಧಗಳನ್ನ ಅವರು ಗಿಡಮೂಲಿಕೆಗಳನ್ನ ಅರಿಯೋದಕ್ಕೋಸ್ಕರ, ದವಸ ಧಾನ್ಯಗಳನ್ನ ಪುಡಿ ಮಾಡಿ ಮಾಡೋದಕ್ಕೆ ಬೀಸುಕಲ್ಲನ್ನೆಲ್ಲ ಕೂಡ ಯೂಸ್ ಮಾಡ್ತಾ ಇದ್ರು. ಮಡಿಕೆ ನೋಡ್ಬೋದು, ಮತ್ತೆ ಮಡಿಕೆ ಕುಡಿಕೆಗಳನ್ನ ನಾವಿಲ್ಲಿ ನೋಡ್ಬೋದು. ನೋಡಿ, ಅವ್ರಿಗೆ ಗಿಡಮೂಲಿಕೆ ಗೊತ್ತಿತ್ತು, ದವಸ ಧಾನ್ಯಗಳನ್ನ ಪುಡಿ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಿತ್ತು ಅಲ್ವಾ. ಮತ್ತೆ ಮಡಿಕೆಗಳನ್ನ ಅವರು ಧಾನ್ಯವನ್ನ ಶೇಖರಣೆ ಮಾಡೋದಕ್ಕೆ ಅವರು ಯೂಸ್ ಮಾಡ್ತಾ ಇದ್ರು. ಅಕ್ಕಿ, ಗೋಧಿ, ನೋಡಿ ಯಾವ್ದು ಗೊತ್ತಿತ್ತು ನವಶಿಲಾಯುಗದ ಮಾನವನಿಗೆ? ಯಾವ ಒಂದು ದವಸ ಧಾನ್ಯಗಳು ಗೊತ್ತಿತ್ತು ಅನ್ನುವಂಥದ್ದು ಗೊತ್ತಿರ್ಬೇಕು. ಅಕ್ಕಿ ಗೊತ್ತಿತ್ತು, ಗೋಧಿ ಗೊತ್ತಿತ್ತು ಅವನಿಗೆ. ಮತ್ತೆ ವೆರಿ ಇಂಪಾರ್ಟೆಂಟ್, ಈ ವ್ಯಕ್ತಿಗೆ ಬಟ್ಟೆ ನೇಯೋದ್ ಕೂಡ ಗೊತ್ತಿರುತ್ತೆ. ಈ ಜನರಿಗೆ ಏನ್ ಗೊತ್ತಿರುತ್ತೆ? ಬಟ್ಟೆಗಳನ್ನ ನೇಯೋದನ್ನ ಕೂಡ ಕಲ್ತಿರ್ತಾರೆ. ಕೇಳೋ ಚಾನ್ಸಸ್ ಇರುತ್ತೆ ಅಲ್ವಾ, ಯಾವ ಕಾಲಘಟ್ಟದಲ್ಲಿ ಬಟ್ಟೆಯನ್ನ ನೇಯೋದನ್ನ ಕಲ್ತ್ಕೊಂಡ ಅಂತ ಗೊತ್ತಿರ್ಬೇಕು ನಮ್ಗೆ. ನವಶಿಲಾಯುಗದಲ್ಲಿನೇ ಬಟ್ಟೆಯನ್ನ ನೇಯೋದಕ್ಕೆ ಮನುಷ್ಯ ಕಲ್ತ್ಕೊಂಡಿರುವಂತದ್ದು ಅಂತ. ಸೊ ಫ್ರೆಂಡ್ಸ್, ಇದಿಷ್ಟು ಅಧ್ಯಾಯ 2ರಲ್ಲಿನ ಪ್ರಮುಖ ವಿಚಾರಗಳು ಆಗಿರುತ್ತೆ.